ನನ್ನ ಯಜಮಾನ ನಮ್ಮ ಶಕ್ತಿ ನೀವಾಗಿತ್ತಿ ಅಣ್ಣ ಎಂದಾಗಲ್ತಾರೆ. ಅಷ್ಟು ಮಾತ್ರವೇ ಅಲ್ಲ, ನಾವಲ್ಲಿಗೆ ಹೋದಾಗ ನಮಗೆ ಎದುರಾಗುವ ಅದುವೇ ಶ್ರೀಹರಿ. ಹರಿ ಬರ್ತಾನೆ. ಕಪಟಿಗ, ಮೋಸಗಾರ, ನಯವಂಚಕ. ನಾವು ಈ ರೀತಿ ಇರೋದಕ್ಕೆ ಮೂಲ ಕಾರಣಕರ್ತ ಯಾರು ಅಂತ ಕೇಳಿದ್ರೆ ಅದುವೇ ಆ ಶ್ರೀಮನ್ನಾರಾಯಣ. ಅವನ ನಮಗೆ ಸಿಗಬೇಕು. ಮೂಗಿಡಿದ ಹೇಳಿದಾಗ ಮುಖ ಹೇಗೆ ಬರ್ತದೋ ಹಾಗೆ ದೇವೇಂದ್ರ ನೋಯಿಸಿದಾಗ ಬಂದೇ ಬರ್ತಾನೆ. ನಮ್ಮ ನಿರೀಕ್ಷೆ ಯಾರು ಅಂತ ಕೇಳಿದ್ರೆ ಅದುವೇ ಶ್ರೀಹರಿ. ಬಿಡ್ಲಿಕ್ಕಿಲ್ಲ ಅಣ್ಣ, ಅಲ್ಲಿವರೆಗೆ ನಾವು ಹೋಗ್ತೇವೆ. ದೇವರ ಪೀಠವನ್ನು ನಮೋಶ ಮಾಡಿಕೊ. ನೀವಿಬ್ಬರೇ ಹೋಗಬೇಡಿ, ಒಗ್ಗಟ್ಟಲ್ಲಿ ಬಲ ಇದೆ. ಕೈ ಕೈ ಸೇರಿದಾಗ ಅಲ್ವೇ ಇವು ಇಲ್ಲಿಗೆ ಬರೋದು ಇವತ್ತ ಪ್ರವೇಶ ಬಾಯಿ ಬರ್ತದ. ಹುಡುಗ ಎಪ್ಪೇನ ಹರ್ಕೆ ನಿಂದ ನಿಂದ ಒಂದುಂಟ ನಂದೆ ಅಂತ ಇವ ಹೆದರ್ಕಂಡ ಸುಮ್ಮನಾದ. ನೀನು ಕೂಗುವಾಗ ನಾನು ಇನ್ನು ಹಾಗೆ ಕೂಗ್ತಾ ಇರುವುದಾ? ಏನ ಮೈ ಹಾಗೆ ನೀನು ಕೂಗಿದಾಗ ನಾನು ಕೂಗಿದ್ರೆ ನಿನಗೂ ನನಗೂ ವ್ಯತ್ಯಾಸ ಇಲ್ಲ ಅಂತ ಆಗುವುದಿಲ್ಲ. ನೀವು ಕೂಗೋಮಲ್ಲ ಅಂತ ಇಷ್ಟ. ಕೂಗುವುದಲ್ಲ, ಯಾವ ಸಂದರ್ಭದಲ್ಲಿ ಕೂಗಬೇಕು ಆವಾಗ ಕೂಗ್ತೇನೆ. ಬಾಬೆ ಮಕ್ಕಳ ಮತ್ತೆ ಏನು ಬಡ ಏನ ನಿನ್ನ ಹೆಂಡತಿ ನಾನು ಯಾರು ನೀವು? ಎಲ್ಲಿಂದ ಬಂದವರು? ಒಂದು ಉದ್ದೇಶನ ಈ ರೀತಿಯಾಗಿ ನಮ್ಮನ್ನ ಪ್ರಶ್ನೆ ಮಾಡ್ತಿದ್ದೀಯಲ್ಲ, ಕೇಳುವ ಜನ ನೀನೇ ಆಡಬೇಕಲ್ಲ.